ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯೊಬ್ಬರು ನಿನ್ನೆ ಶಿವಮೊಗ್ಗದಲ್ಲಿ ಸೂಸೈಡ್ಗೆ ಶರಣಾಗಿದ್ದರು. ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿತ್ತು. ಈಗ ಆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 3 ಅಧಿಕಾರಿಗಳ ಹೆಸರನ್ನ ಬರೆದಿಟ್ಟು ಚಂದ್ರಶೇಖರ್ ಸೂಸೈಡ್ ಮಾಡಿಕೊಂಡಿದ್ರು. ಪದ್ಮನಾಭ್, ಪರಶುರಾಮ್, ಸುಚಿಸ್ಮಿತಾ ವಿರುದ್ಧ ಈಗ FIR ದಾಖಲಾಗಿದೆ. ವಿನೋಬ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿರುವಂಥದ್ದು. ನಿಗಮದಲ್ಲಿ 85 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಈ ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಅವ್ಯವಹಾರದಲ್ಲಿ ಈ ಗೋಲ್ಮಾಲ್ನಲ್ಲಿ ನನ್ನ ಆರೋಪ ಇಲ್ಲದಿದ್ರೂ ಕೂಡ ನಾನು ಈ ಗೋಲ್ಮಾಲ್ನಲ್ಲಿ ಇದ್ದೇನೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವ ಕೆಲಸ ಮಾಡಲಾಗಿದೆ ಅಂತೇಳಿ ಸುಮಾರು 5 ರಿಂದ 6 ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ರು. ಈಗಾಗಲೇ ಅದು ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ನಿನ್ನೆ ಶಿವಮೊಗ್ಗದ MLA ಅವರ ನಿವಾಸಕ್ಕೆ ಹೋಗಿದ್ರು. CID ತನಿಖೆ ಆಗಬೇಕು, ಹಲವು ವಿಚಾರಗಳು ಇದರಿಂದ ಹೊರಬರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿದ್ರು. ಈ ಬೆನ್ನಲ್ಲೇ ಈಗ FIR ದಾಖಲಾಗಿರುವಂಥದ್ದು. ಆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದಂತಹ 3 ವಿರುದ್ಧ FIR ದಾಖಲಾಗಿದೆ. ಪೊಲೀಸರು ಈ ಮೂಲಕ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ.